ಹಾಯ್ ವೆಲ್ಕಮ್ ಟು ಮೈ ಚಾನೆಲ್. ಇದು ನಮ್ಮನೆ ದೀಪಾವಳಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ನಾವು ನಮ್ಮನೆ ಹಿಂದೆನೇ ಬಾಳೆ ಗಿಡ ಹಾಕಿರೋದ್ರಿಂದ ನಾವು ಅಲ್ಲೇ ಪೂಜೆ ಮಾಡಿ ಅಲ್ಲೇ ಕಜ್ಜಾಯ ನೋಮ್ಕೊತೀವಿ. ಅಲ್ಲೇ 7 ಕಲ್ಲಿಟ್ಟು ಸಪ್ತಮಾತಿಕೆಯರು ಆ ಥರ ನೇಮಿಸಿ ಅಲ್ಲೇ ಪೂಜೆ ಮಾಡ್ಕೊತೀವಿ. ನಾವೆಲ್ಲ ನೆಕ್ಸ್ಟ್ ಅಲ್ಲಿ ಫೋಟೋಸ್ ತೊಗೊಂಡ್ವಿ. ಪೂಜೆ ಎಲ್ಲ ಆದಮೇಲೆ ಫೋಟೋಸ್ ತಗೊಂಡು ನೆಕ್ಸ್ಟ್ ಅಲ್ಲೇ ಪಟಾಕಿ ಹಚ್ಚೋಣ ಅಂತ ನಮ್ಮ ಚಿಕ್ಕಪ್ಪ ಪ್ಲ್ಯಾನ್ ಕೊಟ್ಟರು. ಒಂದು ಪಟಾಕಿ ಅಂದರೆ ಫ್ಲವರ್ ಪಾಟ್ ಹಚ್ಚೋಣ ಅಂತ ಅಂದ್ಕೊಂಡು ಪಟಾಕಿ ಹಚ್ಚಿದ್ವಿ. ನೋಡ್ಬೋದು ನೀವು ವಿಡಿಯೋದಲ್ಲಿ. ನಾವು ಅಂದ್ಕೊಂಡಿರಲಿಲ್ಲ ಅದು ಅಷ್ಟು ಸ್ಪ್ರೆಡ್ ಆಗುತ್ತೆ ಅಂತ. ನೆಕ್ಸ್ಟ್ ನೀವು ನೋಡಿ ಏನಾಗುತ್ತೆ ಅಂತ. ನಾನು ಹೇಳ್ದೆ ನಿಮ್ ಪಕ್ಕ ಇತ್ತು ಅಂತ. ಅದ್ರ ನೋವು ಅಂತ ಮಾತ್ರ ಗೊತ್ತಿವಾಗ. ಸುಮ್ಮನೆ ಇರ್ರಿ ಎಲ್ಲಾರು. ಸ್ವಲ್ಪ ಕಿಡಿ ಹಾರಿದ್ರಿಂದ ಸ್ಯಾರಿಗೆ ಸ್ವಲ್ಪ ತೂತಾಯಿತು. ಚಿಕ್ಕಪ್ಪ ನನ್ನ ಮೇಲೇ ಹಾಕ್ಬಿಟ್ರು ಅದನ್ನು. ನೆಕ್ಸ್ಟ್ ಸುಸು ಬತ್ತಿ ಹಚ್ತಾ ಇದ್ವಿ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಹಾಲು ಕುತ್ಕೊಂಡು ದಾರ ಕಟ್ಕೊಂಡ್ವಿ ಎಲ್ಲರೂ. ನೆಕ್ಸ್ಟ್ ನೈಟ್ ಅಮ್ಮ ದೀಪ ಹಚ್ಚು ಮನೆ ಹತ್ರ ಎಲ್ಲ ಅಂತ ಹೇಳಿದ್ರು. ಕುತ್ಕೊಂಡು ದೀಪ ಹಚ್ತಾ ಇದ್ದೀನಿ. ನಾನು ನನ್ನ ತಂಗಿ ಇಬ್ಬರು ಸೇರ್ಕೊಂಡು ದೀಪ ಹಚ್ಚಿದ್ವಿ. ದೀಪ ಹಚ್ಚೋದ್ರ ಜೊತೆಗೆ ನನಗೆ ಕ್ರೇಜ್ ಏನಂದರೆ ನನಗೆ ಫೋಟೋಶೂಟ್ಸ್ ಅಂದರೆ ತುಂಬ ಕ್ರೇಜ್ ಇದೆ. ಸೊ ದೀಪ ಎಲ್ಲ ಹಚ್ಚಿದಾದ್ಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ಸು ಮಾಡ್ಕೊಂಡ್ವಿ. ಫೋಟೋಶೂಟ್ಸ್ ಅಂದರೆ 1-2-3 ಕ್ಲಿಕ್ಸ್ ತೊಗೊಂಡ್ವಿ ಅಷ್ಟೇ. ಜಾಸ್ತಿ ಏನು ಟೈಮ್ ತೊಗೊಂಡಿಲ್ಲ ಬಿಕಾಸ್ ಪಟಾಕಿ ಹಚ್ಚಬೇಕಿತ್ತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ನನ್ನ ತಮ್ಮಂದಿರು ಚಿಕ್ಕಪ್ಪ ಎಲ್ಲ ಪಟಾಕಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಾವು ಬೇಗ ಬೇಗ ಹಚ್ಬಿಟ್ಟು ಬೇಗ ಹೋದ್ವಿ. ಇಲ್ಲಿ ಅವ್ರು ಪಟಾಕಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಪುನೀತ್ ಅಂತೂ ಪಟಾಕಿ ಬಾಕ್ಸ್ ಹಿಡ್ಕೊಂಡು ಫೋಸ್ ಕೊಡ್ತಾ ಇದ್ದಾನೆ ಫೋಟೋಗೆ. ನೆಕ್ಸ್ಟ್ ಪಟಾಕಿ ಬಾಕ್ಸಸ್ ಎಲ್ಲ ತೊಗೊಂಡು ಹೋಗಿ ಒಂದು ಹತ್ರ ಜೋಡಿಸಿದ್ರು ಎಲ್ಲ. ನಾನು ಹೋಗ್ಬಿಟ್ಟು ಏನು ಮಾಡ್ತಾಯಿದ್ದೀರೋ ಅಂತ ಕೇಳ್ತಾಯಿದ್ದೆ. ಅವ್ರು ಪಟಾಕಿಗೆ ಕಿತ್ತಾಡ್ತಾಯಿದ್ರು. ನಮ್ಮಮ್ಮ ಪಟಾಕಿ ಹೊಡಿತಿದ್ದೀರಾ ಅಂದ್ಬಿಟ್ಟು ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅಂಗಡಿ ಹತ್ರ. ನಾನು ಪಟಾಕಿ ಹೊಡೆಯೋಣ ಅಂತ ಹೋದೆ. ಇದು ಸ್ಮೋಕ್ ಪಟಾಕಿ. ಸ್ಮೋಕ್ ಚೆನ್ನಾಗಿ ಬರ್ತಿತ್ತು, ಎಲ್ಲೋ ಕೆಳಗೆ ಬಂತು. ನನ್ನ ತಂಗಿನ ಸ್ಮೋಕ್ ಬಂದಿದ್ದ ತಕ್ಷಣ ಫೋಟೋ ತೆಗಿ ಅಂತಂದೆ. ಅದು ರೋಡಲ್ಲಿ ಚೆನ್ನಾಗಿ ಬರ್ತಿಲ್ಲ ಫೋಟೋಸ್ ಅಂದ್ಬಿಟ್ಟು ಮನೆ ಹತ್ರ ಎತ್ಕೊಂಡೋಗಿ ರಂಗೋಲಿ ಮೇಲೆ ಇಟ್ಟು ತೊಗೊಳ್ಳೋಣ ಅಂತ ಹೋದೆ. ಅದು ನನಗೆ ಗೊತ್ತಿಲ್ಲ ಅದು ಬಿಜ್ಲಿ ಪಟಾಕಿ ಅಂತ. ನನ್ನ ತಂಗಿ ಅಲ್ಲಿಂದ ಕಿರ್ಚ್ಕೊಂಬರ್ತಾಯಿದ್ದಾಳೆ, ಅಕ್ಕ ಸ್ಮೋಕ್ ಅಲ್ಲ ಅಂತ. ಎಲ್ಲರೂ ಸೇರಿ ಫ್ಲವರ್ ಪಾಟ್ ಹಚ್ಚೋಣ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬಂದೆ. ಹೋಗ್ಬಿಟ್ಟು ಎಲ್ಲರೂ ಹಚ್ಚಕ್ಕೆ ನಿಂತಿದ್ದಾರೆ. ಹೋದ್ವಿ ಫ್ಲವರ್ ಪಾಟ್ ಹಚ್ಚೋಕೆ ಮುಂಚೆ ಎಲ್ಲ ಸುಸುಬತ್ತಿ ಹಚ್ಕೊಂಡು ಫ್ಲವರ್ ಪಾಟ್ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಹೋದ್ವಿ ಫ್ಲವರ್ ಪಾಟ್ ಹಚ್ಚೋದಕ್ಕೆ. ನಮ್ಮದೆಲ್ಲ ಫಸ್ಟ್ ಹಚ್ಕೊಂಡ್ಬಿಡ್ತು. ನಮ್ದು ಹಚ್ಕೊಂಡಿದ್ದು ನೋಡ್ಬಿಟ್ಟು ಮಧ್ಯಾಹ್ನ ಆಗಿದ್ದು ಇನ್ಸಿಡೆಂಟಿಂದ ನಮ್ಮೊಬ್ಬ ಹಚ್ಚಿದಿರಾನೆ ಹಿಂದೆ ಹೋಗ್ಬಿಟ್ಟಿದ್ದಾರೆ. ನಾವು ಆಮೇಲೆ ನಡ್ಕೊಂಡು ಚಿಕ್ಕಪ್ಪ ಹೋಗ್ಬಿಟ್ಟು ಫ್ಲವರ್ ಪಾಟ್ನ ಹಚ್ಚಿದ್ರು. ನೆಕ್ಸ್ಟ್ ಫ್ಲವರ್ ಪಾಟ್ ಎಲ್ಲ ಹಚ್ಚಿದಾದ್ಮೇಲೆ ಎಲ್ಲರೂ ನಿಂತ್ಕೊಂಡು ಎಲ್ಲ ಸುಸುಬತ್ತಿ ಹಚ್ತಾ ಇದ್ದಾರೆ. ಸುಸುಬತ್ತಿ ಹಚ್ತಾ ಎಲ್ಲರೂ ನಿಂತ್ಕೊಳ್ಳಿ ಬಟ್ಟಾಗಿ ನಿಂತ್ಕೊಳ್ಳಿ, ವೀಡಿಯೋಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ನಿಂತ್ಕೊಂಡು ಹ್ಯಾಪಿ ದಿವಾಲಿ ಅಂತಲೂ ಹೇಳಿದ್ರು. ನಾನು ಪಟಾಕಿ ಹಚ್ತಾ ಇದ್ದವ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ, ನೋಡ್ಬೋದು ವಿಡಿಯೋದಲ್ಲಿ. ಅದು ಕೃಷ್ಣ ಚಕ್ರ ತಿರುಗ್ತಿಲ್ಲ, ಅದಕ್ಕೆ ಪುನಿ ಹೋಗ್ಬಿಟ್ಟು ತಿರುಗಿಸ್ತಾ ಇದ್ದಾನೆ. ನೆಕ್ಸ್ಟ್ ನಾನು ಮಕ್ಕಳ ಜೊತೆ ಹಚ್ತಿದ್ದೇನೆ. ಅಲ್ಲಿದ್ದಿದ್ದ ಮಕ್ಕಳೆಲ್ಲ ನಮ್ಮನ್ನು ನೋಡ್ತಾಯಿದ್ರು. ಎಲ್ಲರನ್ನೂ ಕರೆದು ಎಲ್ಲರ ಜೊತೆನೂ ಹಚ್ಚೋದ್ರಲ್ಲಿರೋ ಖುಷಿ ಏನಂದರೆ ಎಲ್ಲರೂ ಸೇರಿ ಹಬ್ಬ ಮಾಡಿದ್ರೆ ಹಬ್ಬ ಅನಿಸುತ್ತೆ. ಹೇಳ್ಬೇಕಂದ್ರೆ ಒಬ್ಬೊಬ್ಬರೇ ಮಾಡಿದ್ರೆ ಏನೋ ಬೋರ್ ಅನಿಸುತ್ತೆ. ಒಬ್ಬರೇ ನಿಂತ್ಕೊಂಡು ಪಟಾಕಿ ಹಚ್ಚೋದು ಎಲ್ಲ ಬೋರ್ ಅನಿಸುತ್ತೆ. ಎಲ್ಲರೂ ಸೇರಿದಾಗಿರುತ್ತಲ್ಲ ಆ ನಗು, ಆ ಖುಷಿ ಡಸ್ ನಾಟ್ ಕಮ್ಸ್ ಎನಿವೇರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಾನು ಯಾವುದೋ ಕಲರ್ ಸುಸುಬತ್ತಿ ತಂದಿದ್ರು, ಅದನ್ನು ಹಚ್ತಾ ಫೋಟೋಸ್ ತೆಗಿರೋ ರೆಡ್ ಕಲರ್ ಬರ್ತಿದೆ ಅಂತ ಅದನ್ನು ಇಟ್ಕೊಂಡು ನನಗೇನೋ ಗೊತ್ತಿಲ್ಲ, ಫೋಟೋಸ್ ಅಂದರೆ ತುಂಬ ಕ್ರೇಜು. ಆ ರೆಡ್ ಕಲರ್ ಸುಸುಬತ್ತಿನ ಇಟ್ಕೊಂಡು ಫೋಟೋಸ್ಗೆ ಫೋಸ್ ಕೊಡ್ತಾನೆ ಇದ್ದೀನಿ, ಫೋಸ್ ತೆಗೀರಿ ಅಂತ.
ನೋಡ್ಬೋದು ನೀವು ಇಲ್ಲಿ ಯಾವ ಥರ ಫೋಸ್ ಕೊಡ್ತಿದ್ದೀನಿ ಅಂತ. ನೆಕ್ಸ್ಟ್ ಇದರಿಂದ ಫೋಸ್ ಕೊಟ್ಟಿದ್ದಾದಮೇಲೆ ನನ್ನದಮ್ಮ ಅಕ್ಕ ಇದೊಂದೇ ಬಂದಿದೆ ಹಚ್ಚು ಚೆನ್ನಾಗಿದೆ ಅಂತ ಕೊಟ್ಟ ಯಾವುದು. ನಾನು ಹಚ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೀನಿ, ಅದು ಫೋಟೋಗೆ ಚೆನ್ನಾಗಿ ಬರುತ್ತಲ್ಲ ಅಂತ ನಿಂತ್ಕೊಂಡಿದ್ದೀನಿ. ನನ್ನ ತಂಗಿ ಕಬಾಕ್ 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 ಅಂತ ಕರಿತಾಳೆ, ಕೇಳಿಸ್ಕೊಬೋದು ವೀಡಿಯೋದಲ್ಲಿ. ಇಲ್ಲಿ ಇವಳು ರೆಡ್ ಕಲರ್ ಸುಸುಪತಿನ ತೊಗೊಂಡು ಸ್ಮೋಕ್ ಅಂತ ಫೋಸ್ ಕೊಡ್ತಾ ಇದ್ದಾಳೆ. ಮತ್ತು ಇದು ಇನ್ನೊಂದು ಸ್ಮೋಕ್ ಪಟಾಕಿ ಆಗಿತ್ತು, ಇದು ಹಚ್ಚಿದ್ರೆ ಪುಪ್ಪರ್ ಬಂತು, ತುಂಬ ಚೆನ್ನಾಗಿತ್ತು. ಅಷ್ಟೇ ಗೊತ್ತಿದೆ, ಇದ್ರ ಜೊತೆ ಒಂದು ಫೋಟೋ ತೆಗೆಸ್ಕೊತಿದ್ದೆ, ಬಿಡ್ತಿರ್ಲಿಲ್ಲ. ನೆಕ್ಸ್ಟ್ ಇವರು ರಾಕೆಟ್ಸು ದೊಡ್ಡ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಆದಮೇಲೆ 10 o'clock ಆಯಿತು. 10 o'clock ಆದಮೇಲೆ ಇವರು ಶಾರ್ಟ್ಸ್ನ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಶಾರ್ಟ್ಸ್ನ ನೋಡ್ತಾ ನಾನು ಎಂಜಾಯ್ಮೆಂಟ್ ಮಾಡ್ತಾ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ಆ ಸ್ಪಾರ್ಕಲ್ಸ್ ಬೀಳ್ತಿದ್ರೆ ಏನು ಹೇಳ್ಬೋದು ಹೇಳಿ ನೋಡೋಣ. ಆ ಸ್ಪಾರ್ಕಲ್ಸ್ ಯಾವ ರೀತಿ ಚಿಮ್ತಿದೆಯೋ ಅದೇ ರೀತಿ ನಿಮ್ಮೆಲ್ಲರ ಜೀವನದಲ್ಲೂ ಖುಷಿ ಅನ್ನೋದು ಚಿಮ್ತಾ ಇರಲಿ ಪ್ರತಿನಿತ್ಯ ಪ್ರತಿದಿನ ಅಂತ ಹೇಳ್ತೀನಿ. ಬಿಕಾಸ್ ಎವ್ರಿ ಮೂಮೆಂಟ್ಸ್ ಆರ್ ಸ್ಪೆಷಲ್ ಇನ್ ಲೈಫ್ ಎಲ್ಲರಿಗೂ ಸಿಗಲ್ಲ. ಸಿಕ್ಕಿರೋದನ್ನು ಎಷ್ಟು ದಿವಸ ಇರ್ತೀವೋ ಅಷ್ಟು ದಿನ ಎಂಜಾಯ್ ಮಾಡೋಣ ಅಂತ ಹೇಳ್ತೀನಿ. ಬಿಕಾಸ್ ಎವ್ರಿ ಒನ್ ಡಸ್ ನಾಟ್ ಗೆಟ್ ದಿಸ್ ಮೂಮೆಂಟ್ಸ್ ಯಾರ್. ಜಸ್ಟ್ ಚೆರಿಶ್ ಯುವರ್ ಲೈಫ್ ವಿತ್ ದ ಬೆಸ್ಟ್ ಮೂಮೆಂಟ್ಸ್ ಅಷ್ಟೇ. ಪಟಾಕಿ ಹೊಡೆದಿದ್ದೆಲ್ಲ ಆದಮೇಲೆ ಲೇಖನ ಎಲ್ಲರಿಗೂ ಸ್ವೀಟ್ಸ್ ತಂದು ಕೊಟ್ಟಲು, ಮನೆಯಲ್ಲೂ ಎಲ್ಲರಿಗೂ ತೊಗೊಂಬಂದು ಕೊಟ್ಟಲು. ಇಲ್ಲಿಗೆ ದಿನ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.